ಕ್ವಿಕ್ 25ಗೆ ಸ್ವಾಗತ. ನಾನು ಮಾಲ್ತೇಶ್. ಈ ಕ್ಷಣದ 25 ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಉದ್ಯೋಗಕ್ಕೆ ಅಂತ ತೆರಳಿದ್ದ ಕಲಬುರಗಿಯ 3 ಕಾರ್ಮಿಕರನ್ನ ಯುದ್ಧಕ್ಕೆ ಬಳಕೆ ಮಾಡಲಾಗಿದೆ. 3 ಸೇನೆಯ ಸಮವಸ್ತ್ರ ಧರಿಸಿ ಗಡಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಭಾರತೀಯ ಯುವಕರನ್ನ ವ್ಯಾಗ್ನರ್ ಖಾಸಗಿ ಸೇನೆಗೆ ನಿಯೋಜಿಸಲಾಗಿದೆ. ನನ್ನ ಮಗನಿಗೆ ಏಜೆಂಟ್ಗಳು ಮೋಸ ಮಾಡಿದ್ದಾರೆ ಅಂತ ಯುಕ್ರೇನ್ನಲ್ಲಿ ಸಿಕ್ಕಾಕೊಂಡಿರುವ ಯುವಕನ ತಂದೆ ಮಾಹಿತಿಯನ್ನ ನೀಡಿದ್ದಾರೆ. ನಮ್ಮ ಯುವಕರು 2023 ಡಿಸೆಂಬರ್ 5ನೇ ತಾರೀಕಿನಂದು ರಷ್ಯಾಗೆ ತೆರಳಿದ್ದರು. ಭಾರತದ ಅನೇಕ ಜನರಿಗೆ ಮೋಸ ಮಾಡಲಾಗಿದೆ. ನನ್ನ ಮಗ ಸಂಕಷ್ಟದಲ್ಲಿದ್ದಾನೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾಹಿತಿಯನ್ನ ನೀಡಿದ್ದೀನಿ ಅಂತ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಲಿಖಿತ ರೂಪದಲ್ಲಿ ಬಂದು ಮಾಹಿತಿಯನ್ನ ನೀಡಿದ್ದಾರೆ. ನಾನು ಕುಟುಂಬದವರಿಂದ ಪಾಸ್ಪೋರ್ಟ್ ಹಾಗೆ ಇನ್ನಿತರ ಮಾಹಿತಿಯನ್ನ ಕೇಳಿದ್ದೀನಿ ಅಂತ ಹೇಳಿದ್ದಾರೆ. ರಷ್ಯಾದಲ್ಲಿ ನಮ್ಮ ಯುವಕರನ್ನ ಸೇನೆಗೆ ಬಳಸಿಕೊಂಡ ಬಗ್ಗೆ ಜಿಲ್ಲಾಧಿಕಾರಿ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೂ ತಂದಿದ್ದೀನಿ. ವಿದೇಶಾಂಗ ಸಚಿವರ ಜೊತೆ ಮಾತನಾಡುವಂತೆ ಮನವಿ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ನಮ್ಮ ದೇಶದ ಯುವಕರನ್ನ ರಕ್ಷಿಸಬೇಕು ಅಂತ ಹೇಳಿದ್ದಾರೆ. ವಿಧಾನಸಭೆ ಕಲಾಪ 45 ನಿಮಿಷಗಳ ಕಾಲ ತಡವಾಗಿ ಆರಂಭ ಆಯಿತು. ಸದನಕ್ಕೆ ಬಾರದ ಸಚಿವರ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ, ಸಚಿವರು ಯಾರೂ ಬಂದಿಲ್ಲ, ನಾವ್ಯಾಕೆ 9 ಗಂಟೆಗೆ ಬಂದು ಕೂರ್ಬೇಕು ಅಂತ ಪ್ರಶ್ನೆ ಮಾಡಿದ್ರು. ವಿಧಾನ ಪರಿಷತ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗಡ್ಡದ ಬಗ್ಗೆ ಚರ್ಚೆ ಆಯಿತು. ನಿಮ್ಮ ಉಪಮುಖ್ಯಮಂತ್ರಿ ಯಾವಾಗ ಗಡ್ಡ ತೆಗಿತಾರೆ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರಶ್ನಿಸಿದ್ರು. ಅವರ ಗಡ್ಡದ ಚಿಂತೆ ನಿಮಗೆ ಯಾಕೆ ಅಂತ ಕಾಂಗ್ರೆಸ್ ಸದಸ್ಯರು ತಿರುಗೇಟು ಕೊಟ್ಟರು. ಸಿಎಂ ಆದ ಬಳಿಕವೇ ಗಡ್ಡ ತೆಗಿತಾರೆ ಅಂತ ರವಿಕುಮಾರ್ ಲೇವಡಿ ಮಾಡಿದ್ರು. ಎಂಪಿ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಟಿಕೆಟ್ ಹಂಚಿಕೆ ಬಹುತೇಕ ಅಂತಿಮಗೊಂಡಿದ್ದು, ಜೆಡಿಎಸ್ಗೆ ಹಾಸನ, ಮಂಡ್ಯ, ಕೋಲಾರ ಕ್ಷೇತ್ರ ನೀಡೋದಕ್ಕೆ ನಿರ್ಧಾರ ಆಗಿದೆ. ಮಂಡ್ಯ ಹಾಸನ ಲೋಕಸಭಾ ಮೈತ್ರಿ ಗೊಂದಲಕ್ಕೆ ಬಹುತೇಕ ತೆರೆ ಬಿದ್ದಿದ್ದು, ಮುಂದಿನ ಸಭೆಯಲ್ಲಿ ಕ್ಷೇತ್ರ ಹಂಚಿಕೆ ಬಗ್ಗೆ ಅಧಿಕೃತ ಘೋಷಣೆಯ ಸಾಧ್ಯತೆ ಇದೆ ಅಂತ ದೆಹಲಿ ಮೂಲಗಳು ತಿಳಿಸಿದೆ. ಜೆಡಿಎಸ್ ಬಿಜೆಪಿ ನಡುವೆ ಸೀಟ್ ಹಂಚಿಕೆ ಗೊಂದಲ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಮುಂದೆಯೂ ಕೂಡ ಸಮಸ್ಯೆ ಉದ್ಭವ ಆಗೋದಿಲ್ಲ. ನಾನು ಮುಂದಿನ ತಿಂಗಳ ಮೊದಲ ವಾರದಲ್ಲಿ ದೆಹಲಿಗೆ ತೆರಳಿ ನಮ್ಮ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾರ್ಚ್ 17ರ ಬಳಿಕ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಪಡೆಯೋದಾಗಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಘೋಷಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬಹಿರಂಗ ಪ್ರಚಾರಕ್ಕೂ ಹೋಗೋದಿಲ್ಲ, ಆದರೆ ಬಿಜೆಪಿಗೆ ಬೆಂಬಲ ನೀಡುವಂತೆ ಎಲ್ಲರನ್ನೂ ಕೇಳ್ಕೊಳ್ತೀನಿ ಅಂತ ಹೇಳಿದ್ದಾರೆ. 40% ಆರೋಪದ ತನಿಖೆ ಮಾಡಿಸುವಂತೆ ಶಾಸಕ ಯತ್ನಾಳ್ ಸವಾಲ್ ಹಾಕಿದ್ದಾರೆ. 8ರಿಂದ 9 ತಿಂಗಳಾಯ್ತು ನೀವು ಬಂದು PSI ಪ್ರಕರಣದ್ದು ಮಾಡಲಿಲ್ಲ, ಬರೀ ಹೇಳ್ಕೊಂಡೇ ಬರ್ತಿದ್ದೀರಿ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ರು. ಈ ವೇಳೆ ಕೌಂಟರ್ ಕೊಟ್ಟ ಪ್ರಿಯಾಂಕ್, ನೀವು ನುಂಗಿರೋದ್ರ ಆಳ ಅಗಲವೇ ಸಿಕ್ತಿಲ್ಲ ಅಂತ ಹೇಳಿದ್ದಾರೆ. ಯಾರು ಬೇಕಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬರಬಹುದು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಓಪನ್ ಆಫರ್ ಕೊಟ್ಟಿದ್ದಾರೆ. ಓಪನ್ ಆಫರ್ ನೀಡ್ತಾ ಇದ್ದೀವಿ, ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಯಾರು ಬೇಕಾದರೂ ಬರಲಿ, ಬಾಂಬೆ ಬಾಯ್ಸ್ ಮಾತ್ರ ಅಲ್ಲ, ದೆಹಲಿ ಫ್ರೆಂಡ್ಸ್ ಎಲ್ಲ ಬರಲಿ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿಗೆ ಬರ್ತಾರೆ ಎಂಬ ಸುದ್ದಿ ಇದೆ ಎಂದಿರುವಂತ ಯತ್ನಾಳ್ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಹೆಣ ಕೂಡ ಬಿಜೆಪಿಗೆ ಹೋಗಲ್ಲ. ಯಾವ ರೀತಿ ಸಂವಿಧಾನ ಎಂಬುದನ್ನ ನಿಮ್ಮ ರಕ್ತದಲ್ಲಿ ಇಲ್ವೋ ಅದೇ ರೀತಿಯಾಗಿ RSS ನಮ್ಮ ರಕ್ತದಲ್ಲೂ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ನಟ ದರ್ಶನ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ದರ್ಶನ್ ಬೆಳ್ಳಿ ಪರ್ವದಲ್ಲಿ ಮಾತನಾಡಿದಂತ ನಟ, ಇವತ್ತು ಅವಳು ಇರ್ತಾಳೆ, ನಾಳೆ ಇವಳು ಬರ್ತಾಳೆ, ಹೋಗ್ರಿ ನಿಮ್ಮ ಅಜ್ಜಿನ ಬಡಿಯಾ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಈ ಸ್ಟೇಟ್ಮೆಂಟ್ ವಿರುದ್ಧವಾಗಿ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ. ಒಕ್ಕಲಿಗರ ಗೌಡತಿಯರ ಸಂಘಟನೆಯಿಂದ ದೂರು ದಾಖಲಿಸಲಾಗಿದೆ. ಸ್ಕ್ರಾಪ್ ಬಸ್ನಲ್ಲಿ BMTC ನೌಕರರಿಗಾಗಿ ಕ್ಯಾಂಟೀನ್ ನಿರ್ಮಾಣ ಮಾಡಲಾಗಿದೆ. BMTC ಉತ್ತರ ವಲಯದಲ್ಲಿ ಲೇಲ್ಯಾಂಡ್ ಉಗ್ರಾಣದಲ್ಲಿ ಕ್ಯಾಂಟೀನ್ ನಿರ್ಮಿಸಲಾಗಿದೆ. 10 ಲಕ್ಷಕ್ಕೂ ಹೆಚ್ಚು ಓಡಿರುವಂತಹ ಬಸ್ಗಳನ್ನು ಕ್ಯಾಂಟೀನ್ಗಳಾಗಿ ಬಳಸಲಾಗ್ತಾ ಇದೆ. ಭೋಜನ ಬಂಡಿಯಲ್ಲಿ ಆಸನ ವ್ಯವಸ್ಥೆ ಸೇರಿ ಹೋಟೆಲ್ನಲ್ಲಿ ಇರುವಂತಹ ಎಲ್ಲ ವ್ಯವಸ್ಥೆಯನ್ನು ನೀಡಲಾಗಿದೆ. ಶಾಸಕರಿಗೆ ಅವಾಚ್ಯವಾಗಿ ನಿಂದಿಸಿದ್ದಂತ DCF ಅಮಾನತಾಗಿದ್ದಾರೆ. ಗೋಕಾಕ್ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಶಿವಾನಂದ ನಾಯ್ಕಿವಾಡ ಸಸ್ಪೆಂಡ್ ಆಗಿದ್ದಾರೆ. ಕಾಮಗಾರಿ ವಿಚಾರವಾಗಿ ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಜೊತೆಗೆ ಅಧಿಕಾರಿ ವಾಗ್ವಾದವನ್ನ ನಡೆಸಿದ್ದರು. ಬರಗಾಲದ ನಡುವೆಯೂ ರೈತ ಮಿತ್ರರು ಭರಪೂರದ ಮೆಣಸಿನಕಾಯಿ ಬೆಳೆಸಿದ್ದಾರೆ. ವಿಜಯಪುರದ ಮಲ್ಲಿಕಾರ್ಜುನ ಗಡಗಿ ಹಾಗೆ ಮಹೇಶ್ ಗುಲಗಂಜಿ ಅನ್ನೋ ಸ್ನೇಹಿತರು ಈ ಸಾಧನೆ ಮಾಡಿದ್ದಾರೆ. 15 ಎಕರೆ ಜಮೀನಿನಲ್ಲಿ 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಫಸಲು ಬೆಳೆದಿದ್ದಾರೆ. ಅಂಡರ್ಗ್ರೌಂಡ್ ಡ್ರೈನೇಜ್ ನೀರನ್ನ ಈ ಒಂದು ಅಗ್ರಿಕಲ್ಚರ್ ಸಿಸ್ಟಮ್ಗೆ ಬಳಸಿದ್ದಾರೆ. ಅವರು ಗೃಹ ಬಂಧನ ತಪ್ಪಿಸೋದಕ್ಕೆ APCC ಮುಖ್ಯಸ್ಥೆ YS ಶರ್ಮಿಳಾ ರೆಡ್ಡಿ ವಿಜಯವಾಡದಲ್ಲಿರುವಂತಹ ಪಕ್ಷದ ಕಚೇರಿಯಲ್ಲಿ ರಾತ್ರಿ ಕಳೆದಿದ್ದಾರೆ. ಶರ್ಮಿಳಾ ಅವರು ನೆಲದ ಹಾಸಿಗೆ ಮೇಲೇನೆ ಮಲಗಿರುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ. ನಿರುದ್ಯೋಗ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಾಂಗ್ರೆಸ್ ಪ್ರತಿಭಟನೆಗೆ ಕರೆ ನೀಡಿದೆ. ಈ ಬೆನ್ನಲ್ಲೇ ಈ ಘಟನೆ ನಡೆದಿದೆ.
ಬ್ಯಾಂಕ್ನಿಂದ ನಮ್ಮ ಹಣ ಕದಿತಾ ಇದ್ದಾರೆ ಅಂತ ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ಬಿಜೆಪಿ ವಿರುದ್ಧ ಆರೋಪಿಸಿದ್ದಾರೆ. ಅಲ್ಲದೆ ನಾವು ಕೂಡ ಈ ದೇಶವನ್ನ ಆಳಿದ್ದೀವಿ, ಆದ್ರೆ ಬಿಜೆಪಿಗರಿಗೆ ಯಾವತ್ತಾದ್ರೂ ಇಂಥ ಅನುಭವ ಆಗಿದ್ರೆ ಹೇಳಿ, ವಿಪಕ್ಷದವರ ಬಾಯಿ ಮುಚ್ಚೋದಕ್ಕೆ ಎಲ್ಲ ಯತ್ನಗಳು ಕೂಡ ನಡೀತಾ ಇದೆ ಅಂತ ಕೆಸಿ ವೇಣುಗೋಪಾಲ್ ಆರೋಪಿಸಿದ್ದಾರೆ. ದೆಹಲಿ ಅಬಕಾರಿ ನೀತಿ ಅವ್ಯವಹಾರ ಆರೋಪ ಸಂಬಂಧ ಇಡಿ ಅಧಿಕಾರಿಗಳು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಸಮನ್ಸ್ ನೀಡಿದ್ದಾರೆ. ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಅರವಿಂದ್ ಕೇಜ್ರಿವಾಲ್ಗೆ 7ನೇ ಬಾರಿಗೆ ಸಮನ್ಸ್ ಅನ್ನು ನೀಡಲಾಗಿದೆ. ಕೇಜ್ರಿವಾಲ್ ಈಗ ಆಲ್ರೆಡಿ 6 ಬಾರಿ ವಿಚಾರಣೆಗೆ ಗೈರಾಗಿದ್ದಾರೆ. ಯುವ ಕ್ರಿಕೆಟಿಗ ಯಶಸ್ವಿ ಜೈಸ್ವಾಲ್ ಮುಂಬೈನ ಥಾಣೆಯಲ್ಲಿ ಹೊಸ ಮನೆಯನ್ನ ಖರೀದಿ ಮಾಡಿದ್ದಾರೆ. ಟೆಂಟ್ನಲ್ಲಿ ವಾಸಿಸ್ತಾ ಇದ್ದಂಥ ಜೈಸ್ವಾಲ್ 5 BHK ಇರುವಂಥ ಒಂದು ಫ್ಲ್ಯಾಟ್ ಅನ್ನ ಅವರು ಪರ್ಚೇಸ್ ಮಾಡಿ ಅದಕ್ಕೆ ಸ್ಥಳಾಂತರಗೊಂಡಿದ್ದಾರೆ. 5 ಕೋಟಿ ರೂಪಾಯಿಯಷ್ಟು ಇದಕ್ಕೆ ವ್ಯಯ ಆಗಿದೆ ಅಥವಾ ವೆಚ್ಚ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಕೆಲ ಫೋಟೋಸ್ಗಳನ್ನು ಯಶಸ್ವಿ ಜೈಸ್ವಾಲ್ ಹಂಚಿಕೊಂಡಿದ್ದಾರೆ. ನಟ ದರ್ಶನ್ ಆಪ್ತ ವಿನಿ 6.2 ಅಡಿ ಎತ್ತರ ಹಾಗೆ 250 kg ತೂಕದ ಚಾಕೊಲೇಟ್ ಪ್ರತಿಮೆಯನ್ನ ನೀಡಿದ್ದಾರೆ. ನಿನ್ನೆ ರಾತ್ರಿ ನಡೆದಂತಹ ಖಾಸಗಿ ಕಾರ್ಯಕ್ರಮದಲ್ಲಿ ದರ್ಶನ್ ಅವರ ಪ್ರತಿಮೆಯನ್ನ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಪ್ರತಿಮೆ ನೋಡ್ತಾ ಇದ್ದ ಹಾಗೆ ದರ್ಶನ್ ಶಾಕ್ ಆದ್ರು. ದರ್ಶನ್ ಅಭಿಮಾನಿಗಳು ಪ್ರತಿಮೆ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಸೆಲೆಬ್ರಿಟಿಗಳ ಕಾಮೆಂಟ್ ಟ್ರೆಂಡ್ ಶುರುವಾಗಿದೆ. ನಟ ಕಿಚ್ಚ ಸುದೀಪ್ ಕಮೆಂಟ್ ಮಾಡಿದ್ರೆ ಅವರಿಗಾಗಿ ಒಂದು ರ್ಯಾಪ್ ಸಾಂಗ್ ಮಾಡೋದಾಗಿ ಪೋಸ್ಟ್ ಹಾಕಲಾಗಿತ್ತು. ಸುದೀಪ್ ಮತ್ತು ಪುತ್ರಿ ಸಾನ್ವಿ ಈ ಪೋಸ್ಟ್ಗೆ ಪ್ರತಿಕ್ರಿಯಿಸಿ ನಿಮ್ಮ ಹಾಡಿಗಾಗಿ ಕಾಯ್ತಾ ಇದ್ದೀವಿ ಅಂತ ಕಾಮೆಂಟ್ ಮಾಡಿದ್ದಾರೆ.